ಸಂಸತ್ ಭವನಕ್ಕೆ ನುಗ್ಗಿದ್ದ ಮನೋರಂಜನ್ ರೂಮ್ ಅನ್ನು ಈಗ ಸೀಜ್ ಮಾಡಲಾಗಿದೆ. ಮೈಸೂರಿನಲ್ಲಿ ಮನೋರಂಜನ್ ಇದ್ದಂತಹ ಕೊಠಡಿಗೆ ಬೀಗ ಜಡಿಯಲಾಗಿದೆ. ಮೈಸೂರು ಮೂಲದ ಮನೋರಂಜನ್ ಸಂಸತ್ ಭವನವನ್ನು ಪ್ರವೇಶಿಸಿ ರಾಷ್ಟ್ರಾದ್ಯಂತ ಸುದ್ದಿಯಾಗಿದ್ದಾನೀಗ. ಪೊಲೀಸರ ವಶದಲ್ಲಿದ್ದಾನೆ. ಬಟ್ ಈಗ ಮೈಸೂರಿನಲ್ಲಿ ಅವ್ರ ಮನೆ ಇದೆ, ಮೈಸೂರಿನಲ್ಲೇ ಅವ್ರು ನೆಲೆಸಿದ್ದಾರೆ. ಈಗ ಕುಟುಂಬ ಸಮೇತರಾಗಿ ಅವನ ರೂಮ್ ಇತ್ತಲ್ವಾ, ಅದನ್ನೀಗ ಸೀಜ್ ಮಾಡಿದ್ದಾರೆ. ಮೈಸೂರಿನ ವಿಜಯನಗರದಲ್ಲಿದೆ ಇವ್ರ ಮನೆ. ಇನ್ನು ಆತನ ಬ್ಯಾಂಕ್ ಖಾತೆಯ ಬಗ್ಗೆ ಕೂಡ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಏನಾದರೂ ಟ್ರಾನ್ಸಾಕ್ಷನ್ ಆಗಿದೆಯಾ ಬೇರೆ ಕಡೆಯಿಂದ ಅಂತ, ಅಥವಾ ಯಾರಾದರೂ ದುಡ್ಡು ಕಳಿಸಿದ್ರಾ, ಅಥವಾ ಇವನು ಓನಾಗಿ ಏನಾದರೂ ದುಡ್ದಿದ್ನಾ ಅಂತ ಹೇಳಿ ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳು ಖಾತೆಯನ್ನು ಪರಿಶೀಲನೆ ಮಾಡಿದ್ದಾರೆ. ಹಣ ವರ್ಗಾವಣೆ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳು. ಆತ ಹೆಚ್ಚು ಹಣ ಖರ್ಚು ಮಾಡಲ್ಲ ಅನ್ನೋದು ಅವರ ಆರೋಪ, ಅವರ ತಂದೆಯ ಆರೋಪ. ಅಂದರೆ ಅವರು ಸ್ಪಷ್ಟನೆ ಕೊಟ್ಟಿದ್ರು, ಒಂದು ನನ್ನ ಮಗ ಅಷ್ಟೊಂದು ಹಣ ಖರ್ಚು ಮಾಡಲ್ಲ ಅಂತ. ದೆಹಲಿ, ಬೆಂಗಳೂರು, ಮೈಸೂರಿಗೆ ಓಡಾಡೋಕೆ ಅವ್ನಿಗೆ ಎಲ್ಲಿಂದ ಹಣ ಬರ್ತಾ ಇತ್ತು? ಹಾಗಾದರೆ ಇದು ಸಹಜವಾಗಿ ಅಲ್ವಾ? ಅವ್ನ ಕೆಲಸ ಇಲ್ಲ, ಮನೇಲಿ ದುಡ್ಡು ಇಸ್ಕೊಳ್ಳಲ್ಲ ಅಂತಂದ್ರೆ ಮತ್ತೆ ಎಲ್ಲಿಂದ ಓಡಾಡ್ತಾನೆ ಅವನು? ಯಾರು ಕೊಡ್ತಾರೆ ದುಡ್ಡು ಅವ್ನಿಗೆ? ಡೆಲ್ಲಿಗೆ ಡೆಲ್ಲಿ ಇರ್ತಾ ಇದ್ದ, ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದ ಅವ್ರ ಫ್ರೆಂಡ್ಸ್ ಮೀಟ್ ಮಾಡೋಕ್ಕೆ. ಇಲ್ಲ, ಅವ್ರದ್ದು 6 ಜನ ಟೀಮ್ ಇದೆಯಲ್ವಾ, ಟೀಮ್ ಇದೆ, ಅಲ್ಲಲ್ಲಿ ಸೇರ್ತಾ ಇದ್ರು. ಚಂಡೀಗಢ ಹೋಗಿ ಸೇರಿದ್ರು, ಬೆಂಗಳೂರಿಗೆ ಓಡಾಡ್ತಾ ಇದ್ದ. ಮತ್ತು ಓಡಾಡೋಕೆ ಹಣ ಎಲ್ಲಿಂದ ಬರ್ತಿದ್ದಪ್ಪ? ಕೆಲಸ ಇಲ್ಲ ಅವನ ಹತ್ರ. ಬೇರೆ ಯಾರಾದರೂ ಆತನ ಖಾತೆಗೆ ಹಣ ನೀಡುತ್ತಾ ಇದ್ರಾ ಅನ್ನೋ ಬಗ್ಗೆ ಪರಿಶೀಲನೆ ಕೂಡ ನಡೀತಾ ಇದೆ. ಆತನ ಬ್ಯಾಂಕ್ ಖಾತೆಯನ್ನು ಕೂಡ ಚೆಕ್ ಮಾಡಿದ್ದಾರೆ, ಟ್ರಾನ್ಸಾಕ್ಷನ್ ಆಗಿದೆಯಾ ಅಂತ. ಅವನ ರೂಮನ್ನು ಕೂಡ ಈಗ ಸೀಜ್ ಮಾಡಿದ್ದಾರೆ, ಬೀಗ ಹಾಕಿದ್ದಾರೆ. ಏನಾದರೂ ಮತ್ತೆ ಹೆಚ್ಚಿನ ಸಾಕ್ಷ್ಯಾಧಾರಗಳು ಸಿಗ್ಬೋದಾ ಅಂಥೇಳಿ. ಅವನ ರೂಮ್ನಲ್ಲಿ ಸಿಕ್ಕಂಥದ್ದು ಬರೀ ಕ್ರಾಂತಿಕಾರಕ ಹಿನ್ನೆಲೆ ಉಳ್ಳಂಥ ಪುಸ್ತಕಗಳು. ಭೂಗತ ಪಾತಕಿ ದಾವೂದ್ ಇಬ್ರಾಹಿಂ, ವಾರ್ ಫಾರ್ ಇಂಡಿಯಾ, ಈ ರೀತಿ ಕೆಲವೊಂದಿಷ್ಟು ಪುಸ್ತಕಗಳು, ಚಿಗೋವೆರಾ ಅವರ ಪುಸ್ತಕಗಳು ಸಿಕ್ಕಿದ್ವು, ಅಂದರೆ ಪತ್ತೆಯಾಗಿದ್ವು. ಇನ್ನು ಈತ ಯಾರ ಸಹಾಯದಿಂದ ಹಾಗಾದರೆ ಓಡಾಡ್ತಾ ಇದ್ದ? ಯಾವುದಾದ್ರು ಸಂಘಟನೆ ಇತ್ತ ಇವನ ಹಿಂದೆ? ಇವನ ಖಾತೆಗೆ ಯಾರು ಹಣ ಕಳಿಸ್ತಾ ಇದ್ರು? ಅವ್ರ ತಂದೆ ಹೇಳಿದ್ರು, ನಮ್ಮ ತಂದೆ ಅಂದರೆ ಇವ್ರ ತಾತ, ಮನೋರಂಜನ್ ಅವ್ರ ತಾತ ಆಸ್ತಿ ಮಾಡಿದ್ದಾರೆ, ಇವ್ರ ಅಪ್ಪ ಆಸ್ತಿ ಮಾಡಿದ್ದಾರೆ, ಅವ್ನಿಗೇನು ಕೊರತೆ ಇರಲಿಲ್ಲ ಅಂತ. ಹಣ ಕೊಡ್ತಿರ್ಲಿಲ್ಲ ಅಂತಂದರೆ ಇವ್ನಿಗೆ ಎಲ್ಲಿಂದ ಬರ್ತಿದ್ದು ದುಡ್ಡು ಅನ್ನೋದು ಪ್ರಶ್ನೆ. ಈಗ ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ಈಗ ಮನೋರಂಜನ್ ಮೂಲ ಕೆದಕಿದ್ದಾಯಿತು, ಈಗ ಆತನ ಬ್ಯಾಂಕ್ ಖಾತೆ ಪರಿಶೀಲನೆ ಆಗಿದೆ. ಏನಾದರೂ ಸ್ಫೋಟಕವಾದಂಥ ಸತ್ಯಗಳು ರಿವೀಲ್ ಆಗ್ತಾ ಇದೆಯಾ? ಒಂದು ಸಹಜವಾದಂಥ ಪ್ರಶ್ನೆ, ದುಡ್ಡು ಇವಂಗೆ ಎಲ್ಲಿಂದ ಬರ್ತಿತ್ತು ಅಂತ. ಹಾಗಾದ್ರೆ ಈಗ ಅಧಿಕಾರಿಗಳು ತನಿಖೆಯನ್ನು ಶುರು ಮಾಡಿರ್ತಕ್ಕಂಥದ್ದೇ ಆ ಒಂದು ದೃಷ್ಟಿಯಿಂದ. ಯಾಕೆ ಅಂತ ಹೇಳಿದ್ರೆ, ಮನೋರಂಜನ್ ಏನಿದ್ದಾನೆ, ಈತ ಮನೆ ಕಡೆ ಪಿತ್ರಾರ್ಜಿತ ಸ್ವತ್ತು ಹೆಚ್ಚಿನದಾಗಿ ಇರ್ತಕ್ಕಂಥದ್ದು. ಜೊತೆಗೆ ಅವರ ತಂದೆ ದೇವರಾಜಗೌಡ ಅವರು ಕೂಡ ಹಾಗೆ ಹೇಳಿಕೆಯನ್ನು ನೀಡಿದ್ರು. ಏನು ಅವರ ಹಳ್ಳಿಯಲ್ಲಿರ್ಬಹುದು, ಜೊತೆಗೆ ನಗರ ಭಾಗದಲ್ಲಿರ್ಬೇಕು, ಇವರೆಲ್ಲರೂ ಕೂಡ ಅವರ ಮನೆ ಕಡೆ ಉತ್ತಮವಾಗಿ ಇರ್ತಕ್ಕಂಥದ್ದು. ಆ ಮಗನನ್ನು ಕೂಡ ಅಷ್ಟೇ ಅದ್ದೂರಿಯಾಗಿ ಬೆಳೆಸಿದ್ದಾರೆ ಅಂದ್ರೂ ಕೂಡ ತಪ್ಪಾಗಿಲ್ಲ. ಆದ್ರೆ ಈತನಿಗೆ ಖರ್ಚು ವೆಚ್ಚಕ್ಕೆ ದುಡ್ಡನ್ನು ಕೊಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಅವರು ಎಲ್ಲೂ ಕೂಡ ಮಾಹಿತಿಯನ್ನು ನೀಡಿಲ್ಲ. ಹೀಗಾಗಿ ಮನೋರಂಜನ್ಗೆ ಏನು ದೆಹಲಿಗೆ ಹೋಗ್ತಕ್ಕಂಥದ್ದಿರಬಹುದು, ಆಗಾಗ ಬೆಂಗಳೂರಿಗೆ ತೆರಳತಕ್ಕಂಥದ್ದಿರಬಹುದು, ಹೀಗೆ ಓಡಾಟವನ್ನು ಮಾಡ್ಲಿಕ್ಕೆ ನಿತ್ಯ ಖರ್ಚು ವೆಚ್ಚದ ಹಣ ಎಲ್ಲಿ ಬರ್ತಿತ್ತು ಅನ್ನೋದ್ರ ಬಗ್ಗೆ ಈಗ ಅಧಿಕಾರಿಗಳು ಗಮನವನ್ನು ನೀಡಿರ್ತಕ್ಕಂಥದ್ದು. ಹೀಗಾಗಿ ಬೆಂಗಳೂರು, ದೆಹಲಿ, ಮೈಸೂರು ಅಂತ ಓಡಾಡ್ತಿದ್ದಂತಹ ಈ ಒಬ್ಬ ಮನೋರಂಜನೆ ಇದ್ದಾನೆ, ಈತನಿಗೆ ಹಣ ಎಲ್ಲಿಂದ ಬರ್ತಿತ್ತು, ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡೆದುಕೊಳ್ಳಿಕ್ಕೆ ಈಗ ತನಿಖೆಯನ್ನ ಶುರು ಮಾಡಿದ್ದಾರೆ ಅಧಿಕಾರಿಗಳು. ಹೀಗಾಗಿ ಏನು ಮುಖ್ಯವಾಗಿ ಮೈಸೂರಿನ ವಿಜಯನಗರದಲ್ಲಿರುವಂತಹ ಅವರ ನಿವಾಸಕ್ಕೆ, ಅದರಲ್ಲೂ ಮನೋರಂಜನ್ ಅವರ ಕೊಠಡಿಯಲ್ಲಿತ್ತು, ಆ ಒಂದು ಕೊಠಡಿಗೆ ಬೀಗ ಜಡಿಯುವಂತಹ ಒಂದು ಕೆಲಸವನ್ನು ಮಾಡಿದರೆ. ಜೊತೆಗೆ ಆತನ ಮನೆಯಲ್ಲಿ ಸಿಕ್ಕಿದಂತಹ ಏನು ಕ್ರಾಂತಿಕಾರಿಗಳ ಒಂದು ಪುಸ್ತಕಗಳೇನಿದ್ದಾವೆ, ಎಲ್ಲ ಪುಸ್ತಕಗಳನ್ನು ಕೂಡ ಗಮನಿಸಿರ್ತಕ್ಕಂಥದ್ದು. ಜೊತೆಗೆ ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳು ಸಂಪೂರ್ಣವಾಗಿ ಅವರ ಕುಟುಂಬಸ್ಥರಿಂದಲೂ ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಹೀಗಾಗಿ ಸದ್ಯ ಏನು ಮನೋರಂಜನ್ ಬ್ಯಾಂಕ್ ಅಕೌಂಟ್ ಏನಿದೆ, ಇದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಿಕ್ಕೆ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಆತನ ಬ್ಯಾಂಕ್ ಟ್ರಾನ್ಸಾಕ್ಷನ್ ಏನಿದೆ, ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ನಿನ್ನೆಯೂ ಕೂಡ ಏನು ಅಧಿಕಾರಿಗಳು ಬಂದಿದ್ರು, ಮೈಸೂರಿನ ಪೊಲೀಸರನ್ನು ಒಳಗೊಂಡಂತೆ ಕೇಂದ್ರ ಗುಪ್ತಚರ ಇಲಾಖೆಯವರು ಇರಬಹುದು, ಇವರೆಲ್ಲರೂ ಕೂಡ ಬಂದಂತಹ ಸಂದರ್ಭದಲ್ಲಿ ಅವರ ಮನೆಯವರೆಲ್ಲರೂ ಕೂಡ ವಿಚಾರಣೆಗೊಳಪಡಿಸಿದ್ರು, ಅಲ್ಲಿ ಮಾಹಿತಿಯನ್ನ ಪಡೆದುಕೊಂಡ್ರು. ಜೊತೆಗೆ ಆತನ ಒಂದು ಅಭ್ಯಾಸಗಳೇನಿದ್ವು ಇದೆಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕಿದಂತಹ ಅಧಿಕಾರಿಗಳು ಈಗ ಆತನ ಬ್ಯಾಂಕ್ ಟ್ರಾನ್ಸಾಕ್ಷನ್, ಜೊತೆಗೆ ಆತನಿಗೆ ಹಣ ಎಲ್ಲಿಂದ ಬರ್ತಾ ಇತ್ತು ಖರ್ಚು ವೆಚ್ಚಕ್ಕೆ, ಓಡಾಟವನ್ನ ಮಾಡ್ಲಿಕ್ಕೆ, ಜೊತೆಗೆ ಈಗ ದೆಹಲಿಗೆ ಹೋಗಿರ್ತಕ್ಕಂಥ ಎಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತೆ ಆತನ ಖರ್ಚು ವೆಚ್ಚಕ್ಕೆ, ಜೊತೆಗೆ ಅವನ ಪ್ರತಿನಿತ್ಯದ
ಏನು ಹೋರಾಟಗಳೇನಿರ್ತಿದ್ವು ಎಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡೆದುಕೊಳ್ಳಿಕ್ಕೆ ಈಗ ಬ್ಯಾಂಕ್ ಅಕೌಂಟ್ ಖಾತೆಯನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು, ಜೊತೆಗೆ ಅವ್ರಿಗೆ ಸಂಬಂಧಪಟ್ಟಂತವ್ರನ್ನ ವಿಚಾರಣೆ ಒಳಪಡಿಸುವಂತ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ತದನಂತರ ಯಾವೆಲ್ಲ ಬೆಳವಣಿಗೆಗಳ ಆಗ್ತಾವೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ.